Family, Assalamu alaikum warahmatullahi wabarakatuh. Today I came back with one more very useful tips. Without skipping my video, watch till the end, okay? ಏನಂತ ಹೇಳಿದ್ರೆ, ಈಗ ಯೂಶ್ವಲಿಯಾಗಿ ನಾವು ಲೇಡೀಸ್ ಮಾರ್ನಿಂಗ್ ಟೈಮಲ್ಲಿ ನಾವು ಫುಲ್ ಕಿಚನಲ್ಲಿ ಬ್ಯುಸಿಯಾಗಿರ್ತೇವೆ. ಬ್ರೇಕ್ಫಾಸ್ಟ್ ಮಾಡೋದು, ಮಕ್ಕಳ ಟಿಫಿನ್ ಮಾಡೋದು, ಪಾತ್ರೆ ತೊಳೆದು, ಅದು ಇದು ಅಂತೆಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಫುಲ್ ಬ್ಯುಸಿಯಾಗಿರ್ತೇವೆ. ಸೊ ಅಂಥ ಗಡಿಬಿಡಿಯಲ್ಲಿ ನಾವು ಕೆಲಸ ಮಾಡುವಾಗ ನಮಗೆ ಯಾವತ್ತೂ ನೋಡಿದರೆ ಸಹ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಬಿಸಿ ಕುಕ್ಕರ್, ಬಿಸಿ ತವಾ ಅಥವಾ ಕಡಾಯಿ ಅಥವಾ ಬಿಸಿ ಎಣ್ಣೆ ಸಮ್ಟೈಮ್ಸ್ ಹಾರ್ತದೆ, ಬಿಸಿ ನೀರು ಮೇಗೆ ಹಾರ್ತದೆ, ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಸೊ ಆ ಟೈಮಲ್ಲಿ ಎಲ್ಲರ ಮನೆಯಲ್ಲಿ ಸಹ ಅದಕ್ಕೆ ಹಚ್ಚಲಿಕ್ಕೆ ಬರ್ನಲ್ ಅಂತ ಇರುವುದಿಲ್ಲ. ಕೆಲವರು ಪೇಸ್ಟ್ ಹಚ್ತಾರೆ, ನಂಗೆ ಗೊತ್ತಿಲ್ಲ ಅದು ಎಷ್ಟು ಎಫೆಕ್ಟಿವ್ ಅಂತ. ಬಟ್ ನಾರ್ಮಲಿಯಾಗಿ ನಾವು ಎಂತ ಮಾಡ್ತೇವೆ, ಅದನ್ನು ಇಗ್ನೋರ್ ಮಾಡ್ತೇವೆ. ಅದು ನಾವು ಕೆಲಸ ಮಾಡುವಾಗ ನಮಗೆ ಅದೊಂಥರ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರ್ತದೆ. ಸ್ವಲ್ಪ ಜಾಸ್ತಿಯಾಗಿ ನಮಗೆ ತಾಗಿದರೆ ಅಲ್ಲಿ ಬಬಲ್ಸ್ ಬರ್ತದೆ ಮತ್ತು ಅಲ್ಲಿ ಕಲೆ ಕೂಡ ನಿಲ್ತದೆ. ಸೊ ನಿಮ್ಮ ಕೈಯನ್ನು ನೀವು ಚೆಕ್ ಮಾಡಿ, ಎಷ್ಟು ಮಂದಿ ಕೈಯಲ್ಲಿ ಈಗ ಸಹ ಅದು ಬರೆ ಹಚ್ಚಿದ ಥರ ಕಲೆ ಉಂಟಂತ ತುಂಬ ಮಂದಿ ಕೈಯಲ್ಲಿರ್ಬೋದು. ಸೊ ಒಂದು ಟೈಮಲ್ಲಿ ನನ್ನ ಕೈಯಲ್ಲಿ ಸಹ 2 ಕೈ ಸಹ ಯಾವಾಗ ನೋಡಿದರೆ ಸಹ ಅಲ್ಲೆಲ್ಲೆಲ್ಲಿ ಕುಕ್ಕರ್ ತಾಗೋದು, ಕಡೆ ತಾಗೋದು ಅಂಥದ್ದು ಬಿಸಿ ಇದ್ದು ಕಲೆ ತುಂಬ ಇರ್ತಿತ್ತು. ಬಟ್ ಈಗ ಇಲ್ಲ, ಒಂದು 2-3 ಇಯರ್ಸಿಂದ. ಬಿಕಾಸ್ ನಾನೊಂದು ಆರ್ಟಿಕಲಲ್ಲಿ ಓದಿದೆ, ಇಂಥದ್ದೊಂದು ಯೂಸ್ಫುಲ್ ನೀವು ಮೆಥಡನ್ನು ಇದು ಮಾಡಿದರೆ, ಅಪ್ಲೈ ಮಾಡಿದರೆ ಇದರಿಂದ ಇಂಥದ್ದೆಲ್ಲ ಆಗೋದಿಲ್ಲ ಅಂತ. ಸೊ ಅದರಲ್ಲಿ 2 ಟಿಪ್ಸ್ ಉಂಟು. ಅದು ನಾನು ನಿಮಗೆ 2 ಟಿಪ್ಸ್ ಕೂಡ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತೇನೆ. ದಿಸ್ ಈಸ್ ನಾಟ್ ಓನ್ಲಿ ಫಾರ್ ವಿಮೆನ್, दिस इज़ फॉर मेन ऑल्सो. अब ये मत कहना कि मर्द को दर्द नहीं होता. भाई दर्द सबको होता है और जलन सबको होती है. तो या ನಾನೀಗ ನಿಮ್ಮ ಹತ್ರ ಇದು ಶೇರ್ ಮಾಡ್ತೀನಿ ಏನು ಮಾಡಬೇಕಂತೇಳಿ. ಸೊ ಫಸ್ಟ್ ಆಫ್ ಆಲ್, ಆಯಿಂಟ್ಮೆಂಟ್ ಇರಲಿ ಇಲ್ಲದಿರಲಿ, ಬಟ್ ಗೋಧಿ ಹಿಟ್ಟು ನಮ್ಮ ಕಿಚನಲ್ಲಿ ಎಲ್ಲರ ಮನೆಯಲ್ಲಿ ಸಹ ಇರ್ತದೆ, ನಾರ್ಮಲಾಗಿ ಇರ್ತದೆ 99%. ಸೊ ನಮಗೆ ಎಂತ ಮಾಡಬೇಕಂತ ಹೇಳಿದರೆ, ಜಸ್ಟು ಸ್ವಲ್ಪ ಎಲ್ಲಿ ನಮಗೆ ಬಿಸಿ ತಾಗಿರ್ತದೆ ಅಲ್ಲಿ ನಮಗೆ ಸ್ವಲ್ಪ ಹೀಗೆ ನೀರನ್ನು ಸ್ವಲ್ಪ ಹೀಗೆ ಅಪ್ಲೈ ಮಾಡಬೇಕು, ಲೈಕ್ ದಿಸ್ ಮಾಡಬೇಕು. ಎಲ್ಲಿ ನಮಗೆ ಬಿಸಿ ಹಾರಿರ್ತದೆ, ಬಿಸಿ ತಾಗಿರ್ತದೆ ಅಥವಾ ಎಣ್ಣೆ ಹಾರಿರ್ತದೆ ಅಥವಾ ಬಿಸಿ ನೀರು ತಾಗಿರ್ತದೆ, ಯಾವುದೇ ಸೆಕ್ಷನಲ್ಲಿ ನಮ್ಮ ಇದು ಕೈಯಲ್ಲಿಯ ಅಥವಾ ಮುಖದಲ್ಲಿಯ ವೇರೆವರ್. ಸೊ ಅದನ್ನು ಸ್ವಲ್ಪ ಜಸ್ಟ್ ಅಪ್ಲೈ ಮಾಡಬೇಕು. ಮಾಡಿದ ನಂತರ ಗೋಧಿ ಹಿಟ್ಟು ಎಲ್ಲರ ಮನೆಯಲ್ಲಿ ಸಹ ಇರ್ತದೆ. ನಾನು ಸ್ವಲ್ಪ ಕಡಿಮೆ ಪೋರ್ಷನ್ ಅಂತ ತೆಗೆದಿದ್ದೇನೆ, ಬಿಕಾಸ್ ನನಗೆ ಸ್ವಲ್ಪ ಜಸ್ಟ್ ನಿಮಗೆ ಒಂದು ತೋರಿಸಲಿಕ್ಕೆ ಅಷ್ಟೇ. ಇದು ಗೋಧಿ ಹಿಟ್ಟು. ಸೊ ಇದನ್ನು ಎಂತ ಮಾಡಬೇಕಂತ ಹೇಳಿದರೆ, ಅಪ್ಲೈ ಮಾಡಿದ ವೆಟ್ ಏರಿಯಾ ಉಂಟಲ್ಲ ಅಲ್ಲಿಗೆ ಜಸ್ಟ್ ಹೀಗೆ ಫುಲ್ ಹೀಗೆ ಅಪ್ಲೈ ಮಾಡಿ, ಓಕೆ, ಇಷ್ಟೇ. ಇದ ನಂತರ ಇದನ್ನು ಎಕ್ಸಸನ್ನು ಹೀಗೆ ಇದು ಮಾಡಿ ಕೈಯಿಂದ. ಸೊ ಇದರಲ್ಲಿ ನೀರಿಗೆ ಹಚ್ಚಿದ ಕಾರಣ ಇದರಲ್ಲಿ ಸ್ಟಿಕ್ ಆಗಿರ್ತದೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಸ್ವಲ್ಪ ಕೂಡ ಬರ್ನಿಂಗ್ ಸೆನ್ಸೇಷನ್ ಆಗೋದಿಲ್ಲ, ಅಲ್ಲಿ ಬಬಲ್ಸ್ ಕೂಡ ಆಗೋದಿಲ್ಲ, ಮತ್ತು ಅದೇ ರೀತಿ ಯಾವುದೇ ಬಬಲ್ಸ್ ಆಗೋದಿದ್ದರೆ ಅಲ್ಲಿ ಕಲೆ ಕೂಡ ಬರೋದಿಲ್ಲ. ಸೊ this is one very useful tips. After that, after applying this, you're good to go to your work. ನೀವು ನಿಮ್ಮ ಕೆಲಸವನ್ನು ಮಾಡ್ಬೋದು. ನೀವು ತುಂಬ ಹೊತ್ತು ಕೂತ್ಕೊಳ್ಬೇಕು, ರೆಸ್ಟ್ ತೆಗಿಬೇಕು ಅಂತ ಏನಿಲ್ಲ, ರೆಸ್ಟ್ ತೆಗಿಲಿಕ್ಕೆ ಪುರ್ಸೊತ್ತು ಕೂಡ ಇರೋದಿಲ್ಲ ಅಷ್ಟು. ಸೊ ಇದನ್ನಿಷ್ಟು ಹಚ್ಚಿ ನೀವು ನಿಮ್ಮ ಕೆಲಸಕ್ಕೆ ಆಗಲೇ ನಿಮ್ಮ ಕೆಲಸವನ್ನು ನೀವು ಕಂಟಿನ್ಯೂ ಮಾಡಿ. ದಿಸ್ ಈಸ್ ಒನ್ ಟಿಪ್. ಆ್ಯಂಡ್ ಅನದರ್ ಟಿಪ್ ಏನಂತ ಹೇಳಿದರೆ, ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಗೋಧಿ ಹಿಟ್ಟಿಲ್ಲ ಅಂತ ಎನಿಸಿ, ಬಟ್ ಪೊಟ್ಯಾಟೊ ಇರ್ತದೆ, ಅಥವಾ ಇದು ಯಾವುದಿದ್ರೂ ಕೂಡ. ಸೊ ಪೊಟ್ಯಾಟೊವನ್ನು ಎಂತ ಮಾಡಬೇಕಂತ ಹೇಳಿದರೆ, ಈ ರೀತಿ ಸ್ಲೈಸ್ ಮಾಡಬೇಕು, ಓಕೆ. ಈ ರೀತಿ ಸ್ಲೈಸ್ ಮಾಡಿದ ಪೊಟ್ಯಾಟೊವನ್ನು ನಿಮ್ಮ ಕೈಯಲ್ಲಿ ಎಲ್ಲಿ ಎಫೆಕ್ಟೆಡ್ ಆಗಿರ್ತದೆ ಅಲ್ಲಿ ಹೀಗೆ ಜಸ್ಟ್ ಅಪ್ಲೈ ಮಾಡಿ, ಓಕೆ. ಹೀಗೆ ಅಪ್ಲೈ ಮಾಡಿಡಿ. ಎಷ್ಟು ಏರಿಯಾಕ್ಕೆ ಬೇಕೋ ಅಷ್ಟು ಏರಿಯಾಕ್ಕೆ ನೀವು ಹೀಗೆ ಜಸ್ಟ್ ಅಪ್ಲೈ ಮಾಡಿ. ಮಾತ್ರ ಇದು ನೀವು ಸ್ವಲ್ಪ ಇಟ್ಟಿರಬೇಕಾಗ್ತದೆ, ಯಾಕಂತ ಹೇಳಿದ್ರೆ ಇದನ್ನು ನೀವು ಹೀಗೆ ಕೈಯಲ್ಲಿ ಆಚೀಚೆ ಮಾಡುವಾಗ ಅದೆಂತಾಗ್ತದೆ, ಹೀಗೆ ಉದುರಿ ಹೋಗ್ತದೆ. ಸೊ ನಿಮಗೆ ಟೈಮ್ ಇದ್ದರೆ ನೀವು ಇದನ್ನು ಇಟ್ಕೊಂಡು ಒಂದು 10 ಮಿನಿಟ್ಸ್ ನೀವು ರೆಸ್ಟ್ ತೊಗೊಳ್ಬೇಕಾಗಬಹುದು. ಇದರಿಂದ ಕೂಡ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಬಿಲ್ಕುಲ್ ಆಗೋದೇ ಇಲ್ಲ. ಸೊ ನಾರ್ಮಲಿ ಐ ಆಮ್ ಯೂಸಿಂಗ್ ಫಸ್ಟ್ ಒನ್ ಟಿಪ್. ಜಾಸ್ತಿ ನಾನು ಅದೇ ಯೂಸ್ ಮಾಡ್ತೇನೆ, ಬಿಕಾಸ್ ನನಗೆ ಅದು ಅಪ್ಲೈ ಮಾಡಿದ ನಂತರ ನನಗೆ ಕುತ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ನನ್ನ ಕೆಲಸವನ್ನು ಕಂಟಿನ್ಯೂ ಮಾಡ್ಬೋದು. ಆಫ್ಟರ್ ದ್ಯಾಟ್ ನನಗೆ ಅದರಿಂದ ಯಾವುದೇ ಬರ್ನಿಂಗ್ ಸೆನ್ಸೇಷನ್ ಅದು ಇದಂತೆಲ್ಲ ಆಗೋದಿಲ್ಲ. ಸೊ ನೀವು ಕೂಡ ಇದನ್ನು ಅಪ್ಲೈ ಮಾಡಿ. ನಮಗೆ ಕಿಚನಲ್ಲಿ ಮಾಡುವಾಗ ನಮಗೆ ತಾಗದೇ ಇರುವಂಥ ಪರಿಸ್ಥಿತಿ ಇರೋದಿಲ್ಲ, ತುಂಬ ಆಗಾಗ ತಾಗ್ತದೆ. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಥ್ಯಾಂಕ್ ಮಿ ಲೇಟರ್. ಇಟ್ ರಿಯಲಿ ವರ್ಕ್ಸ್ 101%. ಸೊ till then, take care, bye. Assalamu alaikum warahmatullahi wabarakatuh.